ನಮಸ್ಕಾರ ವೀಕ್ಷಕರೇ, ಡಿ ದೇವರಾಜ್ ಅರಸೂರವರ 109ನೇ ಜನ್ಮದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲಬುರಗಿ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಡಿ ದೇವರಾಜ್ ಅರಸೂರವರ 109ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಆಯೋಜಿಸಿದರು. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ವಿವಿಧ ಕಲಾ ತಂಡಗಳಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದವರೆಗೆ ಡೊಳ್ಳು ಕುಣಿತ ಅನೇಕ ಕಲಾವಿದರಿಂದ ನೃತ್ಯಗಳನ್ನು ಮಾಡುವುದರ ಮೂಲಕ ಆಗಮಿಸಿದರು.
ಮೊದಲಿಗೆ ವೇದಿಕೆ ಮೇಲಿರುವ ಗಣ್ಯರಿಗೆ ದೇವರಾಜ್ ಅರಸು ಅವರ ಪುಸ್ತಕ ನೀಡುವುದರ ಮೂಲಕ ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಇನ್ನೂರ ಮುಖ್ಯ ಅತಿಥಿಗಳಾಗಿ ವೈಯಕ್ತಿಕವಾಗಿ ತುಂಬಿರುವುದರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೂರ ಅತಿಥಿಗಳಾಗಿ ತುಂಬಿರುವುದರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ವಿವಿಧ ಮುಖಂಡರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಮುಖ್ಯ ಘಟ ಡಿ ದೇವರಾಜ್ ಅರಸುರವರ ಭಾವಚಿತ್ರಕ್ಕೆ ನಾವು ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬಿರುವ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ವಿವಿಧ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನಾವು ಜಿಲ್ಲಾಡಳಿತದಿಂದ ಮತ್ತು ವೈಯಕ್ತಿಕವಾಗಿ ತುಂಬಿರುವ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸಲಿಕ್ಕೆ ವಿವಿಧ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ. ಮತ್ತೊಮ್ಮೆ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರಿ ನಾನು ಸ್ವಾಗತವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಪೂಜ್ಯ ಮಾತಾಡೋದು ಮಾನವರ ಸಂಘಟನೆಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿಗಳ ಒಕ್ಕೂಟ ಶ್ರೀ ಮಾಂತೇಶ ಕೌಲ್ಗಿ, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಕಲಬುರಗಿ ಮಾನ್ಯ ಶ್ರೀ ಆನಂದ್ ವಾರಿಕ್ ಸರ್ ಅವರು, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು, ನಿಗಮದ ವ್ಯವಸ್ಥಾಪಕರು, ಪ್ರಧಾನ ವ್ಯವಸ್ಥಾಪಕರಾದಂಥ ಆಶಪ್ಪ ಪೂಜಾರಿ ಸರ್ ಅವರು, ಇನ್ನೂ ಅನೇಕ ವ್ಯಕ್ತಿಗಳಿಗೆ ಸ್ವಾಗತ ಸುಸ್ವಾಗತವೆಂದು ಕೋರುತ್ತಾ, ಹಿಂದುಳಿದ ವರ್ಗಗಳ ಹಣೆಪಟ್ಟಿಯನ್ನು ತೆಗೆದುಹಾಕಿ ನಾವು ಯಾವುದರಲ್ಲೂ ಕಡಿಮೆ ಅನ್ನುವಂಥ ಬೆಳಕಿನ ಕಿರಣಗಳನ್ನು ಆಗಬೇಕು ಎನ್ನುವ ಒಂದು ಉದ್ದೇಶದಿಂದ ಜ್ಯೋತಿಯನ್ನು ಬೆಳೆಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರು ಮಾತನಾಡಿದರು. ಅಂದರೆ ಹಿಂದುಳಿದ ವರ್ಗ ಅಂದರೆ ಡಿ ದೇವರಾಜ್ ಅರಸು ಅವರು. ಅಂದು ದೇವರಾಜ್ ಅರಸ, ಇಂದು ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು. ಇವರು ದೇವರಾಜ್ ಅರಸನವರು ಮಾಡುವಂಥ ಎಲ್ಲ ವಿಚಾರಗಳನ್ನು ಕೂಡ ಜಾರಿಯಲ್ಲಿ ತಂದಂಥ ಮುಖ್ಯಮಂತ್ರಿಗಳಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಬಹುಶಃ ದೇವರಾಜ್ ಅರಸು ಹೋದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅಂದರೆ ನಾವೆಲ್ಲ ಶಾಸಕರಾಗೋದನ್ನು ಆಗ್ತಿದ್ದಿಲ್ಲ, ವಿಧಾನಸಭೆಯನ್ನು ಪ್ರವೇಶ ಮಾಡ್ತಿದ್ದಿಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಸಿದ್ದರಾಮಯ್ಯವರು ಕೂಡಿಕೊಂಡು ಹಿಂದುಳಿದವರು ಬರಬೇಕು, ವಿಧಾನಸೌಧ ಪ್ರವೇಶ ಮಾಡಬೇಕಂತೇಳಿ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ಅವ್ರ ಹೆಸರನ್ನು ನೆನಪು ಮಾಡಲೇಬೇಕಾಗುತ್ತೆ. ದೇವರಾಜ ಅರಸರ ಉಳುವವರೇ ಹೊಲದೊಡೆಯ ಎಂಬ ಕಾನೂನನ್ನು ತಂದರು. ಜೀತ ಮುಕ್ತಿಯನ್ನು ಮಾಡಿದರು. ಕಡು ಬಡವರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದಂಥ ಅರಸರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಮತ್ತು ಗುಲ್ಬರ್ಗದ ಅತ್ಯಂತ ಉತ್ತಮವಾದಂಥ ವ್ಯಕ್ತಿ, ನಯ ವಿನಯ ಘನತೆ ಗೌರವ ಉಳ್ಳಂಥ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಎಸ್ ಕೆ ಕಾಂತರವರಿಗೆ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ವತಿಯಿಂದ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಈಗಾಗಲೇ ದೇವರಾಜ ಅರಸರ ಬಗ್ಗೆ ಹೇಳಬೇಕಾದರೆ ಗುಲ್ಬರ್ಗದಲ್ಲಿ ಕೂಡ ಅವ್ರ ಹೆಸರು ನೆನಪು ಮಾಡಬೇಕಾಗಿದೆ. ತಿಮ್ಮಾಪುರಿ ಚೌಕಲಿಂದ ಈ ನಗರೇಶ್ವರ ಬಾಲ ವಿಕಾಸ ಮಂದಿರದವರಿಗೆ ಮುಖ್ಯ ರಸ್ತೆಯಲ್ಲ ಅಲ್ಲಾಂಪುರ ಪಾಟ್ರಿಗೆ ಮನವಿ ಮಾಡ್ತೀನಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮನವಿ ಮಾಡ್ತೀನಿ. ಮುಖ್ಯ ರಸ್ತೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸರ ಹೆಸರನ್ನು ಇಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮುಖಾಂತರ ಒತ್ತಾಯ ಮಾಡ್ತೇನೆ. ಆಮೇಲೆ ಪ್ರತಿಯೊಂದು ತಾಲೂಕಲ್ಲಿ ದೇವರಾಜ ಅರಸರ ಭವನಗಳಾಗಬೇಕು. ಗುಲ್ಬರ್ಗದಲ್ಲಿ ದೇವರಾಜ ಅರಸರ ಭವನ ನಿರ್ಮಾಣ ಆಗೋ ಸಲುವಾಗಿ KKRBನಿಂದ ಸುಮಾರು 5 ಕೋಟಿ ಹಣವನ್ನು ಕೂಡ
ಈ ಭವನಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಮ್ಮ ಅಲ್ಲಂಪ್ರಭು ಪಾಟೀಲರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ದೇವರಾಜ ಅರಸುಗೆ ಕೂಡ ಹಿಂದಕ್ಕೆ ಬಸವಣ್ಣವರು ಯಾವ ಪ್ರಕಾರ ತ್ರಾಸು ಕೊಟ್ಟರು ಅದೇ ರೀತಿಯಲ್ಲಿ ಹಿಂದೆ ದೇವರಾಜ ಅರಸುಗೆ ಕೂಡ ತೊಂದರೆ ಆಯಿತು. ಅದೇ ಮಾದರಿಕಾಂತರ ಕರ್ನಾಟಕ ರಾಜ್ಯದ ಜನರು ನಾವೆಲ್ಲ ಒಕ್ಕಟ್ಟಾಗಿದ್ದೇವೆ. ಹಿಂದುಳಿದ ವರ್ಗ ಮತ್ತು ಇನ್ನಿತರ ಎಲ್ಲ ಜಾತಿ ಧರ್ಮದ ಪ್ರೀತಿ ವಿಶ್ವಾಸಗಳಿರುವಂಥ ಸಿದ್ದರಾಮಯ್ಯನವರು ಬೆಂಬಲಿತವಾಗಿರ್ತೀವಿ. ಅವರಿಗೆ ಯಾವ ಕಾಲಕ್ಕೆ ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಕ್ರಾಂತಿ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಿದಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ದೇವರಾಜ ಅರಸರ ವಿಚಾರಗಳು ಈ ಭಾಗದಲ್ಲಿ ಹೆಚ್ಚಿಗೆ ಆಗಬೇಕು, ಹೆಚ್ಚಿನ ಪ್ರಚಾರ ಆಗಬೇಕು ಎಂಬ ಮಾತನ್ನು ಕೂಡ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ನಂತರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಅವರು 9 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜಕೀಯ ಮತ್ತು ಸಾಮಾಜಿಕ ಸ್ವರೂಪದಲ್ಲಿ ಅಭೂತಪೂರ್ವ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದ ಕೀರ್ತಿ ದೇವರಾಜ ಅರಸರಿಗೆ ಸಲ್ತದೆ. ದಿವಂಗತ ದೇವರಾಜ ಅರಸರವರು ಒಳಗೆ ಒಬ್ಬ ಅದ್ಭುತ ಬಂಡಾಯಗಾರನಾಗಿದ್ದನು, ಅಷ್ಟೇ ತೀಕ್ಷ್ಣಮಯ ಒಬ್ಬ ಸಾಮಾಜಿಕ ಹೋರಾಟಗಾರರು ಕೂಡ ಆಗಿದ್ದರಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ದಲಿತ, ದಮನಿತ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥವರು. ರಾಷ್ಟ್ರ ಮಟ್ಟದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನಪರ ರಾಜಕಾರಣಿಯ ಪ್ರಭಾವದಡಿಯಲ್ಲಿ 20 ಅಂಶಗಳ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಭಾಗದಲ್ಲಿ 20 ಅಂಶ ಕಾರ್ಯಕ್ರಮಗಳನ್ನು ತಂದರು. ಅಂಥ ಒಂದು ಸಂದರ್ಭದಲ್ಲಿ ಕೆಲವು ಜನ ಪಟ್ಟಭದ್ರ ಹಿತಾಸಕ್ತಿಗಳ ಕೈಯಲ್ಲಿ ಈ ಸಮಾಜ, ಈ ಹಳ್ಳಿಗಳು ಎಲ್ಲ ಸಿಲುಕಿದರೂ ಕೂಡ ಆ 20 ಅಂಶ ಕಾರ್ಯಕ್ರಮದಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿ ಭಾಳಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ. ಏನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಒಂದೇ ದಿನ 3 ಲಕ್ಷ ಜನರಿಗೆ ಮೇಲ್ಪಟ್ಟು ಏನಪ್ಪ ಅಂದರೆ ಇವತ್ತು ಶ್ರೀಮಂತ ವರ್ಗದವರಿಂದ ಯಾರಿಗೆ ಭೂಮಿ ಹೆಚ್ಚಾಗಿದೆ ಅವರಿಗೆ 54 ಎಕರೆ ಇರಬೇಕಂತೇಳಿ ಸೀಲಿಂಗ್ ಆ್ಯಕ್ಟ್ ತಂದು ಉಳಿದ ಜಮೀನನ್ನು ಯಾರು ಜಮೀನಿಲ್ಲದೆ, ಯಾರು ನಿರ್ಗತರಾಗಿದ್ದಾರೆ, ದಲಿತರಾಗಿದ್ದಾರೆ, ಎಲ್ಲ ಜಾತಿ ಬಡವರಿಗೆ ಉಳುವವನೇ ಭೂಮಿ ಒಡೆ ಅಂತ ಹೇಳಿ ಒಂದು ಕಾನೂನನ್ನು ತಂದು ಅದರ ಅಡಿಯಲ್ಲಿ ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ದೇವರಾಜ ಅರಸರು ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕಾಗ್ತದೆ. ದೈಹಿಕವಾಗಿ ನಿಜವದಲ್ಲಿ ಅವರು ಭಾಳ ಒಬ್ಬ ಪೈಲ್ವಾನರಿಗೆ ಕುಸ್ತಿ ಪಟ್ಟು ಕೂಡ ಅವರು ಮಾಡಿರ್ತಕ್ಕಂಥ ಸಾಧನೆಗಳೆಂದರೆ ಒಬ್ಬ ಅರಸು ಮಂತನದ ಭಾಳ ಹತ್ತಿರದ ಸಂಬಂಧಿ ಇದ್ದರೂ ಕೂಡ ಮೈಸೂರು ರಾಜ್ಯ ಅಂತಕ್ಕಂಥದ್ದನ್ನು ತೆಗೆದು ಕರ್ನಾಟಕ ರಾಜ್ಯ, ಕರ್ನಾಟಕ ಏಕೀಕರಣ ಅಂತ ಹೇಳಿ ಅವರು ಘೋಷಣೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ದೇವರಾಜ ಅರಸರು. ಇವತ್ತು ಕರ್ನಾಟಕ ರಾಜ್ಯ ಕರೆಸಿಕೊಳ್ತಕ್ಕಂಥದ್ದೇ ದೇವರಾಜ ಅರಸರು ಮಾಡಿರ್ತಕ್ಕಂಥ ಸಾಧನೆ. ಇವತ್ತು ಅದಲ್ಲದೆ ಇವತ್ತು ರಾಜಕೀಯವಾಗಿ ಅಧಿಕಾರದ ವಿಕೇಂದ್ರೀಕರಣ ಕೈಗೊಂಡ ಕೀರ್ತಿ ದೇವರಾಜ ಅರಸು ಅವರಿಗೆ ಸಲ್ತದೆ. ಅರಸರಂಥ ಧೈರ್ಯ, ಧೀಮಂತಿಕೆ, ಮುತ್ಸದ್ದಿ, ದೂರದೃಷ್ಟಿ ರಾಜಕಾರಣಿ, ರಾಜಕೀಯ ಕ್ರಾಂತಿಕಾರಿ ನಿಲುವಿನಿಂದಾಗಿ ಈ ನಾಡಿಗೆ ಅನೇಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಮತ್ತು ಅರಸು ಅವರು ನಾನು ಸಮೀಪದಿಂದ ನೋಡಿದೆ. ನಮ್ಮ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರ ಹತ್ತಿರ ಅವರ ಮರಣ ಹೊಂದ ದಿನ ನಾನು ಹೋಗಿದ್ದೆ. ಅಲ್ಲಿ ಅವ್ರ ಹತ್ತಿರ ಒಂದು ಸೈಟ್ನೂ ಇಲ್ಲ, ಮನೆಯೂ ಇಲ್ಲ. ಅವ್ರ ಮಗಳ ಮನೆಯಾಗಿದ್ದರು. ಅವರು ಹಣದ ಕೊರತೆಯಿಂದ ಇವತ್ತು ಕೂಡ ಇತಿಹಾಸದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳಾದವರು ಮನೆ ಇಲ್ಲದೆ, ಸೈಟ್ ಇಲ್ಲದೆ, ಹಣ ಇಲ್ಲದೆ ಯಾರಾದರೂ ಇದ್ದರೆ ದಿವಂಗತ ನಿಜಲಿಂಗಪ್ಪನವರು, ದಿವಂಗತ ದೇವರಾಜ ಅರಸರು ಅಂತ ಹೇಳಿ ಇವತ್ತು ಎಲ್ಲ ಕಡೆ ಏನಪ್ಪ ಅಂದರೆ ಜಗಜ್ಜಾಹಿರಾಗಿದೆ. ಇಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮ ದೇವರಾಜ ಅರಸರು ಆಗಿದ್ದರಂತಕ್ಕಂಥ ಆಗಿನ ಕಾಲದಲ್ಲಿ ಇತಿಹಾಸವನ್ನು ಹೇಳ್ತದೆ. ಇವತ್ತು ದೇವರಾಜ ಅರಸರವರ ದಾರಿಯಲ್ಲಿ ಜನಪರ ಹೆಜ್ಜೆ ಹಾಕುತ್ತಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಮರ್ಥ ನೇತೃತ್ವದಲ್ಲಿ ನಾಡಿನ ಜನತೆಗೆ ಸರ್ವೋದಯಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು 5 ತಿಂಗಳ ಒಳಗೆ ಜಾರಿಗೊಳಿಸಿ ಕೊಟ್ಟ ಮಾತನ್ನು ಉಳಿಸಿಕೊಂಡು ಮುನ್ನಡೆಯುತ್ತಿರುವ ಇಬ್ಬರ ನೇತೃತ್ವ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಸನ್ಮಾನ್ಯ ದಿವಂಗತ ದೇವರಾಜ ಅರಸರವರ ಕನಸಿನ ಕರ್ನಾಟಕವನ್ನು ನನಸು ಮಾಡುತ್ತಿದ್ದಾರೆ ಎಂಬ ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ನಾನು ಹೇಳಬಯಸ್ತೇನೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಜನಪರವಾದ ರಾಜಕಾರಣದ ಮೂಲಕ ದಿವಂಗತ ದೇವರಾಜ ಅರಸು ಅವರ ಜನಪರ ರಾಜಕಾರಣಕ್ಕೆ ಹೊಸ ಆಯಾಮವನ್ನು ಕೊಡುತ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ನಿಜವೆಂದರೆ ದಲಿತ, ದಮನಿತರು ಮತ್ತು ಹಾಗೂ ಹಿಂದುಳಿದ ವರ್ಗ ಏಳಿಗೆ ಸಾಧಿಸುವ ಮೂಲಕ ಅರಸು ಅವರ ನಿಜವಾದ ಅರ್ಥದಲ್ಲಿ ಸ್ಮರಿಸಿಕೊಳ್ಳುವುದು ಅತ್ಯಂತ ಸೂಕ್ತವಾದ
ವಿಚಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗದ ಒಬ್ಬ ಸಂಘಟನೆಗಾರನಾಗಿ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದಿವಂಗತ ದೇವರಾಜ ಅರಸುರ ನಡೆದ ದಾರಿಯಲ್ಲಿ ಎಲ್ಲ ಜನರು ಇವತ್ತು ಸವಿತಾ ಸಮಾಜದವರು ಆಗಿರ್ಬೋದು, ಹಟಗಾರ ಸಮಾಜದವರಾಗಿರ್ಬೋದು, ಗಂಗೋಳಿ ಸಮಾಜದವರಾಗಿರ್ಬೋದು, ಹಾವನೂರವರ ಕಮಿಷನ್ ನೇಮಕ ಮಾಡಿ ಅದರಲ್ಲಿ ಯಾರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದಲ್ಲಿ ಅತಿ ಕಟ್ಟ ಕಡೆಯ ಸಮಾಜವನ್ನು ಯಾರೂ ಗುರುತಿಸದೇ ಇರತಕ್ಕಂಥ ಜನಾಂಗವನ್ನು ಧೈರ್ಯ ತುಂಬಿ ಮೇಲೆತ್ತಿ ಕಟ್ಟಿರ್ತಕ್ಕಂಥ ಅವರಿಗೆ ಸಹಾಯ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ಎಲ್ಲ ರೀತಿಯಿಂದ ಸಹಕಾರ ಮಾಡಿರ್ತಕ್ಕಂಥ ದೇವರಾಜ ಅರಸರ ಇವತ್ತು ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದೇವೆ. ದಿವಂಗತ ರಾಜೀವ್ ಗಾಂಧಿಯವರು ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಿಸರ್ವೇಷನ್ ತರುವುದರ ಮೂಲಕ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕಟ್ಟ ಕಡೆಯ ದಲಿತರ ಮಗನೂ ಕೂಡ ಪಂಚಾಯಿತಿ ಚೇರ್ಮನ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಲ್ಲ ರೀತಿಯಿಂದ ಅಧಿಕಾರದ ಮೇಯರ್ ಆಗ್ತಕ್ಕಂಥ ಅವಕಾಶ ಎಸ್ ಟಿ ಜನಾಂಗಕ್ಕೆ ಇವತ್ತು ನಮ್ಮ ಯಲ್ಲಪ್ಪ ನಾಯ್ಕೋಡಿಯವರು ಅವಕಾಶ ಸಿಕ್ಕಿರ್ತಕ್ಕಂಥ ಇವೆಲ್ಲ ಅವಕಾಶವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರುಗಳ ಒಂದು ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಒಂದು ಸಂದೇಶ ಏನೆಂದರೆ, ದಿವಂಗತ ದೇವರಾಜ ಅರಸರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ, ಅವರು ನಡೆದು ಬಂದಿರತಕ್ಕಂಥ ದಾರಿ, ಹಾಸ್ಟೆಲ್ಗಳ ನಿರ್ಮಾಣ ಆಗಿರ್ಬೋದು, ಇವತ್ತು ಸ್ಕಾಲರ್ಶಿಪ್ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು, ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡಿ ಗ್ರಾಜ್ಯುಯೇಟ್ ಅಂತೇಳಿ ಗೌರವವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಯ ಒಂದಲ್ಲ ಎರಡಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ದಿವಂಗತ ದೇವರಾಜ ಅರಸರ ಈ ಒಂದು 109ನೇ ಜನ್ಮ ದಿನಾಚರಣೆಯಿಂದ ನಾವು ಸಂತೋಷ ಸಡಗರದಿಂದ ಆಚರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಸಮಯದ ಅಭಾವದಿಂದ ನಾನು ಹೋಗಬೇಕಾಗಿದೆ, ದಯಮಾಡಿ ಕ್ಷಮಿಸಬೇಕಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರಭು ದೊರೆ ಮಾತನಾಡಿದರು. ಪೂಜ್ಯ ಮಹಾಪೌರರೇ ಹಾಗೂ ಒಂದು ವಿಶೇಷ ಉಪನ್ಯಾಸಕರೇ ಹಾಗೂ ಈ ಒಂದು ಪ್ರಧಾನ ವ್ಯವಸ್ಥಾಪಕ ಜಸ್ಕರ್ ಪ್ರಧಾನ ವ್ಯವಸ್ಥಾಪಕರೇ, ಅದೇ ರೀತಿ ವಿವಿಧ ಸಮುದಾಯದ ಮುಖಂಡರುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಹಿಂದುಳಿದ ವರ್ಗಗಳ ಮುಖಂಡರು, ಸಾರ್ವಜನಿಕರು ಮತ್ತು ವಿದ್ಯಾರ್ಥಿನಿಯರು, ಮಾಧ್ಯಮ ವರ್ಗದವರು, ತಮಗೆಲ್ಲ ಗೊತ್ತಿರುವಂತೆ ಇಂದು ಇಡೀ ನಾಡಿನ ಆದ್ಯಂತ ಇವತ್ತು ಡಿ ದೇವರಾಜ ಅರಸರವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದರಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ನಾವು ಜಿಲ್ಲಾಡಳಿತದಿಂದ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು 109ನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಡಿ ದೇವರಾಜ ಅರಸರವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ವಿಷಯ ಆಗಿತ್ತು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗಾಗಲೇ ಮಾನ್ಯರು ಹೇಳಿದಂತೆ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರುಗಳ ಶ್ರೇಯೋಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸಾಧನೆ ಅಂತಲೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ವಸತಿ ನಿಲಯಗಳು, ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಾಗಿರ್ಬೋದು, ಮೆಟ್ರಿಕ್ ನಂತರದ ವಸತಿ ನಿಲಯಗಳಾಗಿರ್ಬೋದು, ಖಾಸಗಿ ವಸತಿ ನಿಲಯಗಳಾಗಿರ್ಬೋದು, ಆ ಎಲ್ಲ ವಸತಿ ನಿಲಯಗಳ ಮೂಲಕ ಸುಮಾರು ನಮ್ಮ ಜಿಲ್ಲೆಯಲ್ಲಿ 15,000 ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿ ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಸಹ ಸ್ಥಾಪನೆ ಮಾಡಿ ಆ ಒಂದು ವಸತಿ ಶಾಲೆಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಊಟ, ವಸತಿ ಮತ್ತು ಶಿಕ್ಷಣವನ್ನು ನೀಡಲಾಗ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ. ಅಷ್ಟೇ ಅಲ್ಲದೆ ಬೇರೆ ಬೇರೆ ನಾವು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮಗಳ ಮೂಲಕ ಇವತ್ತು ವಿದ್ಯಾಸಿರಿ ಯೋಜನೆ ಆಗಿರ್ಬೋದು, ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಅದೇ ರೀತಿ ಅಲೆಮಾರಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಆ ಎಲ್ಲ ವಿದ್ಯಾರ್ಥಿ ವೇತನಗಳ ಮುಖಾಂತರ ಸುಮಾರು 50,000 ವಿದ್ಯಾರ್ಥಿಗಳಿಗೆ ನೇರ ನಗದು ವರ್ಗಾವಣೆ ಮುಖಾಂತರ ಸೀದಾ ನೇರವಾಗಿ ಅವರ ಬ್ಯಾಂಕ್ ಅಕೌಂಟಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ಪಾವತಿಸ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಸ್ವಯಂ ಉದ್ಯೋಗ ಯೋಜನೆ ಆಗಿರ್ಬೋದು,
ಅರಿವು ಶೈಕ್ಷಣಿಕ ಸಾಲ ಯೋಜನೆ ಆಗಿರಬಹುದು. ಈ ಎಲ್ಲ ಯೋಜನೆಗಳ ಮುಖಾಂತರ ಕೂಡ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲಾಗ್ತದೆ. ಎಲ್ಲವನ್ನ ವಿಚಾರ ಮಾಡಿ ನೋಡಿದಾಗ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಹುಟ್ಟಾಕಿದ್ದು ಕೂಡ ಡಿ ದೇವರಾಜ ಅರಸರವರು. ಅವರಿಗೂ ಕೂಡ ವಸತಿ ವ್ಯವಸ್ಥೆ ಆಗಿರ್ಬೋದು, ವಿದ್ಯಾರ್ಥಿ ವೇತನವನ್ನು ಮತ್ತು ಇತರೆ ಸ್ವಯಂ ಉದ್ಯೋಗ ಕೈಗೊಳ್ಳೋಕ್ಕೆ ಆರ್ಥಿಕ ನೆರವನ್ನು ಸಹ ನೀಡಲಾಗ್ತದೆ. ಈ ಎಲ್ಲ ವಿಚಾರಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕನಿಷ್ಠ ಪಕ್ಷ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೀಗಾಗಿ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲಾಗ್ತದೆ. ಇದೆಲ್ಲವೂ ಸಾಧ್ಯ ಆಗಿದ್ದು ಡಿ ದೇವರಾಜ ಅರಸರವರ ಒಂದು ಸಾಧನೆಯಿಂದ, ಅವರ ಒಂದು ತೊಟ್ಟಂಥ ಒಂದು ನಿಲುವಿನಿಂದ ಇದೆಲ್ಲವೂ ಸಾಧ್ಯ ಆಗಿದೆ. ಇವತ್ತು ನಾವೆಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಡಿ ದೇವರಾಜರ ಅರಸರು ಕಾರಣರಾಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಿ ದೇವರಾಜ ಅರಸರು. ಇದೇ ವೇಳೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವಂಥ ಗಣ್ಯರಿಗೆ ಮತ್ತು ಅಧಿಕಾರಿಗಳಿಗೆ ತುಂಬದ ಅಭಿನಂದನೆ ಸಲ್ಲಿಸ್ತಾ, ಡಿ ದೇವರಾಜ ಅರಸರವರ ಕನಸು ನನಸು ಮಾಡಲು ಮುಂದಾಗಿರುವಂಥ ವಿದ್ಯಾರ್ಥಿಗಳು ಅಂದು ಇಲಾಖೆ ಮತ್ತು ಅಲ್ಲಿ ಉಚಿತ ಆಹಾರ ಮತ್ತು ಶಿಕ್ಷಣ ಯೋಜನೆ ಜಾರಿ ತಂದಿದ್ದ ಒಂದು ಪರಿಣಾಮವೇ ಇವತ್ತು ವೇದಿಕೆಯ ಸನ್ಮಾನ. ಈ ಸನ್ಮಾನದ ಮುಖ್ಯ ರೂವಾರಿ ಯಾರು ಅಂದರೆ ಡಿ ದೇವರಾಜ ಅರಸರವರು. ಇವತ್ತು 97.16 ಅಂಕಗಳನ್ನು ಪಡೆಯೋದಂದರೆ ಅಷ್ಟು ಸರಳವಾದದಲ್ಲ. ಅದು ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ ತೋರಿಸುವಂಥ ವಾತಾವರಣದಲ್ಲಿ ವಸತಿ ನಿಲಯ ಮತ್ತು ವಸತಿ ಶಾಲೆಯಲ್ಲಿ BCM ಹಾಸ್ಟೆಲ್ನಲ್ಲಿ ಅಂದರೆ ಕೇವಲ ಊಟಕ್ಕೆ ಮಾತ್ರ ಎನ್ನುವಂಥ ಅಣೆಪಟ್ಟಿಯನ್ನು ತೆಗೆದುಹಾಕಿ ಶಿಕ್ಷಣ ಒಂದು ಮೂಲ ಮಂತ್ರ ಈ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಚಿನ್ನ ಅಂದ್ರೇ ಒಂಥರ ಆಶ್ಚರ್ಯ ಪಡುವಂಥದ್ದು. 13 ಚಿನ್ನದ ಪದಕ ಪಡೆದಂಥ PG ವಿದ್ಯಾರ್ಥಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ವಂದನೆ, ಅಭಿನಂದನೆಗಳನ್ನು. ಅವರಿಗೆ ಹೃತ್ಪೂರ್ವಕವಾದ ಭಾವಿ ಭವಿಷ್ಯಕ್ಕೆ ನಾವೆಲ್ಲರೂ ಆಶೀರ್ವಾದ ಮಾಡೋಣ ಅಂತ ಮಾತನ್ನು ಹೇಳಿ, ಡಿ ದೇವರಾಜ ಅರಸರವರಿಗೆ, ಡಿ ದೇವರಾಜ ಅರಸರವರಿಗೆ, ಶಿಕ್ಷಣ ಪ್ರೇಮಿ ಡಿ ದೇವರಾಜ ಅರಸರವರಿಗೆ, ಬಡವರ ಬಂಧು ಡಿ ದೇವರಾಜ ಅರಸರವರಿಗೆ ವಸತಿ ನಿಲಯಗಳಲ್ಲಿ ಏರ್ಪಡಿಸಲಾದಂತಹ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಸಿದ್ಧರಾಗಿರ್ಬೇಕಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳನ್ನು ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಹುರಿದುಂಬಿಸಬೇಕು. ಇಲಾಖೆಯಿಂದ ಏರ್ಪಡಿಸಲಾದಂತಹ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಉಡ್ಚಂಡ್, ತಾಲೂಕು ಅಫಜಲ್ಪುರ್ ಈ ಇಬ್ಬರು ವಿದ್ಯಾರ್ಥಿಗಳು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 2ನೇ ಬಹುಮಾನವನ್ನು ಪಡೆದಿರುತ್ತಾರೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಹುರಿದುಂಬಿಸಬೇಕಾಗಿ ವಿನಂತಿ. ಸ್ಪರ್ಧಾತ್ಮಕ ಯುಗದಲ್ಲಿ ಇಲಾಖೆಯಿಂದ IAS, IPS ಮತ್ತು KS ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ವಾತಾವರಣದಲ್ಲಿ ನಮ್ಮ ವಸತಿ ನಿಲಯದ ಮತ್ತು ವಸತಿ ಶಾಲೆ ವಿದ್ಯಾರ್ಥಿಗಳು
ರಸಪ್ರಶ್ನೆ ಕಾರ್ಯಕ್ರಮ ಅಂದರೆ ಕೇವಲ ಪಠ್ಯಪುಸ್ತಕ ಸೀಮಿತ ಅಲ್ಲದೆ ದೇಶ ವಿದೇಶಗಳ ಅನೇಕ ಕಾಂಪಿಟೇಟಿವ್ ಶುಭ ಹಾರೈಕೆಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈ ಎಲ್ಲ ಸಾಧಕರಿಗೆ ಸನ್ಮಾನ ಸುಮಾರು 8 ವರ್ಷಗಳ ಕಾಲ ಈ ಹಿಂದುಳಿದ ವರ್ಗ ಅತಿ ಕಗ್ಗತ್ತಲೆಯ ಪ್ರದೇಶದಲ್ಲಿರುವಂಥ ಜನರಿಗೆ ಒಂದು ಬೆಳಕನ್ನು ತೋರಿದಂಥ ಧ್ವನಿ ಇಲ್ಲದ ಮೂಕನಾಗಿರುವ ವ್ಯಕ್ತಿಗೆ ತಾವೇ ಸ್ವತಃ ಧ್ವನಿಯಾಗಿ ನಿಂತಿರುವಂಥ ಡಿ ದೇವರಾಜ ಅರಸರವರ ಯೋಜನೆಗಳೇ ನಮಗೆ ಇವತ್ತು ಈ ವೇದಿಕೆ ಇದೆ. ಇಷ್ಟೆಲ್ಲ ಬೆಳೆಗಳಲ್ಲಿ ಅವರ ಯೋಜನೆ ಈಗಾಗಲೇ ದುರ್ಗಿ ಬಗ್ಗೆ ಕೂಡ ಆಗಿದೆ. ಡೊಳ್ಳು ಕುಣಿತ, ಗೋಂದಳಿ, ಲಂಬಾಣಿ ತಂಡ, ಹಲಗೆ ವಾದನ, ಹೆಳವ ಸಮಾಜ, ದುರ್ಗಿ ಮರ್ಗಿ, ಈಗ ಸವಿತಾ ಸಮಾಜದ ತಂಡ ಹಾಗೂ ಕಡುಬು ಸಮಾಜದ ತಂಡದ ಮುಖ್ಯಸ್ಥರು ಆಗಮಿಸುವುದಾಗಿ ತಿಳಿಸ್ತಾ ಇದ್ದೀವಿ. ನಂತರ ಸಿಕ್ಕಲಿಗರು ಭಜನೆ ಸಿಕ್ಕಲಿಗರು ಸಮುದಾಯದ ವಿನಿಯೋಗಿಸಿಕೊಳ್ತಾರೆ. ಕೇವಲ ಅವರಿಗೆ ಈ ಪ್ರದರ್ಶನ ಮಾಡಿದಾಗ ಮಾತ್ರ ಸಹಾಯಧನ ಇಲ್ಲ, ಅವರದೇ ಆದ ಕುಲಕಸುಬಿಗೆ ಇಲಾಖೆಯಿಂದ ಅನೇಕ ಯೋಜನೆಗಳಿದ್ದಾವೆ. ಅದರ ಒಂದು ಸಂಪೂರ್ಣ ಅರಿವನ್ನು ಪಡೆದು ಅದರ ಲಾಭ ಪಡೆದಾಗ ಮಾತ್ರ ಆ ಒಂದು ಜನಾಂಗಕ್ಕೆ ಉತ್ತಮವಾದ ಒಂದು ಬೆಳಕನ್ನು ಕಾಣಬಹುದು. ಕೇವಲ ವಾರ್ಷಿಕವಾಗಿ ನಾವು ಆಚರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಮತ್ತೆ ಅದನ್ನು ಕೊಟ್ಟಂಥ ಪ್ರೋತ್ಸಾಹನ ಪಡೆದು ಮತ್ತೆ ಮುಂದಿನ ವರ್ಷ ಬರೋದಷ್ಟೇ ಅಲ್ಲ, ಸರ್ಕಾರ ಯೋಜನೆಗಳನ್ನು ತಾವು ತಿಳ್ಕೊಂಡು ಮತ್ತೆ ತಮ್ಮ ಜನಾಂಗದ ಜನರಿಗೆ ತಿಳಿಸಿಕೊಟ್ಟಾಗ ಮಾತ್ರ ಆ ಯೋಜನೆ ಉತ್ತಮವಾಗಿ ನಡೆಸ್ಕೊಂಡು ಹೋಗೋಕ್ಕೆ
ಯೋಜನೆಗಳನ್ನು ರೂಪಿಸಿ ಆ ಜನರಿಗೆ ನಿಜವಾದ ಫಲಾನುಭವಿಗಳಿಗೆ ಇವತ್ತು ಆ ಸವಲತ್ತುಗಳನ್ನು ಮುಟ್ಟಿಸಿ ಸಮಾಜದಲ್ಲಿ ಸಮಾನತೆ ತರುವ ನಿಟ್ಟಿನಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಇಲಾಖೆ ಮಾಡ್ತಾ ಇದ್ದಾವೆ ಅಂದರೆ ಅದಕ್ಕೆಲ್ಲ ಕಾರಣೀಭೂತರಂದರೆ ಡಿ ದೇವರಾಜ್ ಅವರ ಒಂದು ಹಾಕಿಕೊಟ್ಟಂಥ ಆದರ್ಶಪ್ರಾಯ ವಿಚಾರಗಳಾಗಿರ್ಬೋದು. 1961ರಲ್ಲಿ ತಂದಂಥ ಭೂ ಸುಧಾರಣೆ ಕಾಯ್ದೆ ಏನಿದೆ ಅದು 54 ಎಕರೆಗೆ ಒಂದು ಸೀಲಿಂಗ್ ಲಿಮಿಟನ್ನು ಮಾಡಿ ಯಾರು ಭೂಮಿಯನ್ನು ಇಲ್ಲ ಸಮಾಜದಲ್ಲಿ ಅವರಿಗೆ ಆ ಒಂದು ಹೆಚ್ಚುವರಿ ಜಮೀನನ್ನು ಹಂಚಿಕೆ ಮಾಡಿ ಸಮಾನತೆಯನ್ನು ಸಾರಿದಂಥ ಡಿ ದೇವರಾಜ ಅರಸರವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತೇನು ವಸತಿ ನಿಲಯಗಳಿಂದ ಬಂದಿದ್ದೀರಿ. ಸೊ ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದೆ ಆ ಒಂದು ಸವಲತ್ತುಗಳನ್ನು ಅಂದರೆ ಬಂದಂಥ ಅವಕಾಶಗಳನ್ನು ಎರಡೂ ಕೈಯಿಂದ ಬಾಚಿಕೊಂಡು ತಾವೆಲ್ಲರೂ ಉನ್ನತ ಅಧಿಕಾರಿಗಳಾಗಿ ಆದರ್ಶಪ್ರಾಯರಾಗಿ ಬಾಳ್ಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ 2006ರಿಂದ 2008ರಲ್ಲಿ ಕಲಬುರಗಿ ಶಕ್ತಿನಗರ BCM ಹಾಸ್ಟೆಲಲ್ಲಿ ವಿದ್ಯಾರ್ಥಿಯಾಗಿದ್ದೆ ನಾನು. ಸೊ BCM ಹಾಸ್ಟೆಲಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ನಾನು 2004ರಲ್ಲಿ ದೇವರಾಜ ಅರಸು ಜಯಂತಿ ನಡೆದಿತ್ತು, DC ಆಫೀಸಲ್ಲಿ ಆಗಿತ್ತು. ಅಲ್ಲಿ ಕೂಡ ನಾನು ಭಾಷಣ ಇದರಲ್ಲಿ ಪುಸ್ತಕದ ಬಹುಮಾನವನ್ನು ತೆಗೆದುಕೊಂಡಿದ್ದೆ. ಸೊ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತಂದರೆ ಇವತ್ತು ಹಾಸ್ಟೆಲಲ್ಲಿ ಇದ್ದುಕೊಂಡು ಕೂಡ ನಾನು ಕೂಡ 2014 ಬ್ಯಾಚಲ್ಲಿ KS ಬರೆದು KS ಪಾಸಾಗಿ ನಾನು ಮೊದಲು ಸೇಡಮ್ ಅಸಿಸ್ಟೆಂಟ್ ಕಮಿಷನರ್ ಇದ್ದೆ. ಈಗ ನಾನು ಡಿಸ್ಕಾಮ್ಗೆ ಜನರಲ್ ಮ್ಯಾನೇಜರ್ ಅಂತೇಳಿ ಬಂದಿದ್ದೀನಿ. ಸೊ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳು ತಾವು ಕೂಡ ಇವತ್ತು ಪ್ರಭುದರೆ ಕೂಡ ಈಸ್ ಮೈ ಬ್ಯಾಚ್ಮೆಂಟ್, ಅವರು ಕೂಡ KS ಅಧಿಕಾರಿ ಇದ್ದಾರೆ. ಸೊ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು KS ಮತ್ತು IAS ಕನಸುಗಳನ್ನು ಈಗೇನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕನಸನ್ನು ಕಾಣಬೇಕು, ಕಂಡು ಅದರ ಅವಕಾಶವನ್ನು ಪಡ್ಕೋಬೇಕು. ನನಗೆ ಹೆಂಗೆ ಕನಸು ಬಂತಪ್ಪ ಅಂತಂದರೆ ಒಬ್ಬರು 2011ರಲ್ಲಿ ಮಲ್ಲಪ್ಪ ಆದಿಮನಿ ಅಂತೇಳಿ ನಾನು ಯಾದಗಿರಿಯಲ್ಲಿ BCM ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ರೂಮು ಅವರು ಡಿಗ್ರಿ ಫೈನಲ್ ಇಯರ್ ಇದ್ದರು, ನಾನು PUC ಫಸ್ಟ್ ಇಯರ್ ಇದ್ದೆ. ಒಂದೇ ರೂಮಲ್ಲಿದ್ದು ಅವರು 2011ರಲ್ಲಿ KS ಪಾಸ್ ಆದರು. ಇದಕ್ಕಿಂತ ಬಿಫೋರ್ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಸೊ ಅವ್ರು KS ಪಾಸ್ ಆದಮೇಲೆ ನನಗೆ ಅನಿಸ್ತು ಅವ್ರು ನಮ್ಮ ಹಾಸ್ಟೆಲಲ್ಲಿ ಇದ್ದವ್ರು ಪಾಸಾಗಿದ್ದಾರೆ ಅಂದಮೇಲೆ ನಾನೇ ಯಾಕೆ ಆಗಬಾರ್ದು ಅಂತೇಳಿ ನಾನು ಕೂಡ ಓದಿ ಒಂದೇ ಅಟೆಂಪ್ಟಲ್ಲಿ KS ಜನರಲ್ ಮೆರಿಟಲ್ಲಿ ಕ್ಲಿಯರ್ ಮಾಡಿದೆ. ಸೊ ವಿದ್ಯಾರ್ಥಿಗಳು ಹೇಳೋದಷ್ಟೇ ಇವತ್ತು ಭಾಳಷ್ಟು ನಾನು ಸುಮಾರು ಒಂದು 30-35 SC ಹಾಸ್ಟೆಲ್ ಇರ್ಬೋದು, ಇವನ್ BCM ಹಾಸ್ಟೆಲಲ್ಲಿ ಇರ್ಬೋದು. ಸೊ ಖುದ್ದಾಗಿ ಹೋಗಿ ಹಾಲ್ಟ್ ಮಾಡಿದ್ದೀನಿ, ವಸತಿ ನಿಲಯಗಳಲ್ಲಿ ನೈಟ್ ಹಾಲ್ಟ್ ಮಾಡಿದ್ದೀನಿ. ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಇವತ್ತು ಅವ್ರ ತಂದೆ ತಾಯಿ ನನ್ನ ಸೇಡಮ್ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನಾನು ಮುದೋಳ ಅಂತಕ್ಕಂಥ ಒಂದು BCM ಹಾಸ್ಟೆಲಲ್ಲಿ ಹಾಲ್ಟ್ ಮಾಡಿದ್ದೆ. 95% ಸ್ಟೂಡೆಂಟ್ ಅವ್ರ ತಂದೆ ತಾಯಿ ಎಲ್ಲ ಹೈದ್ರಾಬಾದಲ್ಲಿದ್ದಾರೆ, ಅವರಿಗೆ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದ್ದಾರೆ ಅವರು ಆ BCM ಹಾಸ್ಟೆಲಲ್ಲಿ ಬಿಟ್ಟು ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಹೋಗಿದ್ದಾರೆ. ಆ ಮಕ್ಕಳಿಗೆ ಎಜುಕೇಷನ್ ಭಾಳ ಪೂವರ್ ಇತ್ತು. ನಾನು ಅಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಮತ್ತು ತಾಲೂಕು ಆಫೀಸರ್ಗೆ ಹೇಳಿ ಅವ್ರದ್ದು ಎಜುಕೇಷನ್ ಇಂಪ್ರೂವ್ಮೆಂಟ್ಗೆ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೆ. ಸೊ ನಾನು ಇವತ್ತು BCM ಪ್ರಭುದವರಿಯವ್ರಿಗೆ ಆಗ ಕಾಲ್ ಮಾಡ್ತಿದ್ದೀನಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೋಸ್ಕರ. ಸೊ ಪ್ರಭುದವರಿಯವ್ರಿಗೆ ಹೇಳೋದಿಷ್ಟೇ, ಎಲ್ಲ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿ. ಸೊ ಸಮಾಜದ ಕಟ್ಟಕಡೆಯ ಮಕ್ಕಳಾಗಿರ್ಬೋದು, ಪೂವರ್ ಪೀಪಲ್ಸೇ ಹಾಸ್ಟೆಲಲ್ಲಿ ಇರೋದು. ಇವತ್ತು ಬಡ ಮಕ್ಕಳು ಇವತ್ತು ಹಾಸ್ಟೆಲಲ್ಲಿದ್ದಾರೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಅಧಿಕಾರಿ ಮಾಡೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಾಗ ದೇವರಾಜ ಅರಸರವರ ಕನಸು ನನಸಾಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಿಲ್ಲಾಡಳಿತ ವತಿಯಿಂದ BCM ಅವ್ರು ಬಂದಿರೋದ್ರಿಂದ ಅವ್ರ ಪರವಾಗಿ ನನಗೆ ಅಟೆಂಡ್ ಆಗಿ ಕೇಳಿದರು. ನಾನು ಏನೋ ಒಂದು ಮೀಟಿಂಗ್ ಇತ್ತು, ಅದನ್ನು ತಪ್ಪಿಸಿ ಬಂದಿದ್ದೀನಿ. ನನಗೆ ಕರೆಸಿ ಆಹ್ವಾನಿಸಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ. ಸೇಡಂ ತಾಲೂಕಿನ ನೃಪತುಂಗ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಬಿದರಿ ವಿಶೇಷ ಉಪನ್ಯಾಸ ನೀಡಿದರು. ವರ್ಗಗಳ ಅಭಿವೃದ್ಧಿ ನಿಗಮ ಕಲಬುರಗಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗಗಳ ಪರಿವರ್ತನೆಯ ಹರಿಕಾರ ಎಂದೇ ಹೆಸರಾದ ದಿವಂಗತ ಡಿ ದೇವರಾಜ್ ಅರಸು ಅವರ 109ನೆಯ ಜನ್ಮದಿನವನ್ನು ಇಲ್ಲಿ ಆಚರಿಸ್ತಾ ಇದ್ದೇವೆ. ದೇವರಾಜ್ ಅರಸು ಅವರು ನಿಜಕ್ಕೂ ಇವತ್ತು ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿ, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಏನು ನಾವು ಮೇಲ್ವರ್ಗ ಅಂತ ಹೇಳ್ತೇವೋ ಆ ವರ್ಗದಿಂದ
ದಯವಿಟ್ಟು ಮಕ್ಕಳೇ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಇಂದಿನ ವ್ಯವಸ್ಥೆಯಲ್ಲಿ ಕೂಡ ಖಾಲಿ ಯೋಜನೆಗಳಿಗೆ ಕಡಿಮೆ ಇಲ್ಲ. ಇನ್ನೂ ನಾವು ಗಟ್ಟಿಯಾಗಿ ಕಾಯಿ ಮುಡಿಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ನಮ್ಮ ನಾಯಕರುಗಳಿಗೆ ಹೋದ್ರು ದೇವರಾಜ ಅರಸುವವರಲ್ಲಿಯೇ ಒಂದು ಅತ್ಯುತ್ತಮವಾದ ಆಡಳಿತವನ್ನ ಕೊಡ್ತಾ ಇರುವವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಅವರನ್ನು ಕೂಡ ಈಗ ಇದರಿಂದ ತೆಗೆದುಹಾಕಬೇಕು, ಹೇಗಾದ್ರೂ ಮಾಡಿ ಅವರನ್ನ ಗುಂಪು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ದೇವರಾಜ ಅರಸುವರು ಇದೇ ಸ್ಥಿತಿಯನ್ನ ತಮ್ಮ 2ನೇ ಅವಧಿಯಲ್ಲಿ ಅನುಭವಿಸ್ತಾರೆ. ನೋಡಿ, ಇಂದಿರಾ ಗಾಂಧಿಯವರು ಉತ್ತರ ಭಾರತದಲ್ಲಿ ಧೂಳಿಪಟ ಆಗಿದ್ದು, ಅಂಥವರನ್ನ ಚಿಕ್ಕಮಗಳೂರಿಗೆ ಕರ್ಕೊಂಡು ಬಂದು ಎಲ್ಲ ವಿರೋಧಗಳ ನಡುವೆ ಇಂದಿರಾ ಗಾಂಧಿಯವರನ್ನ ಗೆಲ್ಲಿಸಿ ಪುನಃ ಅವರು ರಾಷ್ಟ್ರೀಯದಲ್ಲಿ ಮಿಂಚುವಂತೆ ಮಾಡೋರು ದಿವಂಗತ ದೇವರಾಜ್ ಅರಸುವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇನ್ನೇನು ನೆಲ ಕಚ್ಚಿತು ಅನ್ನುವಾಗ ಪುನಃ ಅದನ್ನ ಎತ್ತಿ 136 ಸೀಟುಗಳನ್ನ ಪಡ್ಕೊಂಡು ಇವತ್ತು ಅಧಿಪತಿಯಾಗಿದ್ದವರು ಅದನ್ನು ಕೂಡ ಜನಕ್ಕೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ದೇವರಾಜ ಅರಸುವರ ಶಿಕ್ಷಣೇ ಅವರಿಗೆ ಸ್ಪಂದಿಸೋದಿಲ್ಲ ಮುಂದೆ. ಇಂದಿರಾ ಗಾಂಧಿಯವರು ಯಾವ ದೇವರಾಜ ಅರಸುವರ ಮೂಲಕ ಮತ್ತೆ ಮೇಲಕ್ಕೆ ಬಂದಿದ್ರು ಅವರು ಕೂಡ ಇವರ ಕೈಯನ್ನು ಬಿಡ್ತಾರೆ. ಬೇಸತ್ತ ದೇವರಾಜ ಅರಸುವವರು ಕ್ರಾಂತಿರಂಗ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಕೊಳ್ತಾರೆ. ಅರಸು ಕಾಂಗ್ರೆಸ್ ಅಂತ ಕೂಡ ಮಾಡ್ಕೊಳ್ತಾರೆ. ಆದರೆ ಪುನಃ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ. 82ರಲ್ಲಿ ಅವರು ದಿವಂಗತರಾಗುವ ಒಳಗೆ ನಿರಂತರವಾಗಿ ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಎಷ್ಟೋ ರಾಷ್ಟ್ರೀಯ ನಾಯಕರನ್ನ ಅವರು ತಮ್ಮ ಮಂತ್ರಿಮಂಡಲದಲ್ಲಿ ಮೇಲಕ್ಕೆ ತರ್ತಾರೆ. ನಮ್ಗೆ ಗೊತ್ತಿದೆ, ಮೊಯ್ಲಿಯಲ್ಲಿರ್ಬೋದು, ನಮ್ಮ ಖರ್ಗೆಜಿಯವರನ್ನ ಕೂಡ ಬೆಂಬಲಿಸಿ ಮುಂದೆ ತಂದವರು ಅವರೇ ಅಂತ ಹೇಗಾಗ್ತದೆ. ಹೀಗೆ ಹಿಂದುಳಿದ ನಾಯಕರನ್ನ ಎಲ್ಲ ಮುಂದೆ ತರಲಿಕ್ಕೆ ಪ್ರಯತ್ನ ಪಟ್ಟು ತಾನೊಬ್ಬ ಬೆಳೆದರೆ ಏನೂ ಆಗೋದಿಲ್ಲ ಸಮಾಜದಲ್ಲಿ. ಈಗ ತಾನೇ ನಮ್ಮ ಮಲ್ಲಪ್ರಭು ಪಾಟೀಲ್ರು ಹೇಳಿದ್ರು, ಒಬ್ಬ MLA ಏನ್ ಮಾಡ್ತಾನೆ, ಮುಂದಿನ ಎಲೆಕ್ಷನ್ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ನೋಡ್ತಾನೆ. ನೀವು ಮುಂದಿನ ಎಲೆಕ್ಷನ್ ತಯಾರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಜನರ ಬಗ್ಗೆ ಚಿಂತನೆ ಮಾಡಿ, ಜನ ನೀವು ತಂತಾನೆ ಆರಿಸ್ಕೊಡ್ತಾರೆ. ಜನಗಳಿಗೆ ಏನ್ ಕೊಡ್ಬೇಕು ಅದನ್ನು ಕೊಟ್ಟು ಬಿಡ್ರಿ. ನೀವು ಹೇಳದೇ ಹೋಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದ್ರೆ ನಾವು ಎಲ್ಲೋ ಒಂದು ಕಡೆ ವಿಚಿತ್ರ ಚಿಂತನೆ ಇದ್ದೇವೆ. ಮತ್ತೆ ಮೇಲೆ ಸ್ಥಾನ ಕಳ್ಕೊತೀವೋ, ದುಡ್ಡು ಕೊಟ್ಟಾದ್ರೂ ಚಿಂತೆ ಇಲ್ಲ, ಓಟ್ ಪಡ್ಕೊಳ್ಬೇಕು ಅನ್ನೋ ನಿಲುವಿಗೆ ನಾವು ಬಂದ್ಬಿಟ್ಟಿದ್ದೇವೆ. ದುಡ್ಡು ಹಾಕು, ದುಡ್ಡು ಪಡಿ, ಇಷ್ಟೇ ಇವತ್ತಿನ ರಾಜಕಾರಣ ಆಗೋದಿದೆ ಬಂಧುಗಳೇ. ಇಂಥ ಯಾವ ಕೆಟ್ಟ ಯೋಚನೆಗಳಿಂದಲೇ ಕೇವಲ ಸಮಾಜ ಹಿಂದುಳಿದವರು, ದಲಿತರು ಅಂತ ಸತತ ಚಿಂತನೆ ಮಾಡಿರುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ದಿವಂಗತ ದೇವರಾಜ ಅರಸುವವರು ಮತ್ತು ಇಂದಿನ ನಮ್ಮ ಮಹಾನಾಯಕ ಸಿದ್ದರಾಮಯ್ಯನವರು. ಹಾಗಾಗಿ ನಮಗಾಗಿ ದುಡಿದವರನ್ನ ಇವತ್ತು ನಾವು ಉಳಿಸ್ಕೋಬೇಕಾಗಿದೆ ಬಂಧುಗಳೇ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ಬಡವರಿಗಾಗಿ. ಯಾಕಂದ್ರೆ ಮೇಲ್ವರ್ಗದವರಿಗಾಗಿ ಚಿಂತನೆ ಮಾಡೋರು ಬಹಳ ಜನ ಇದ್ದಾರೆ. ಬೇಕು ಆಗಿಲ್ಲ. ಪುರಾತನ ಕಾಲದಿಂದ ಇಂದಿನವರೆಗೂ ಅವರು ಎಲ್ಲಾ ಸವಲತ್ತುಗಳನ್ನು ಪಡ್ಕೊತಾ ಬಂದಿದ್ದಾರೆ. ಹಾಗಿರುವಾಗ ಇವತ್ತು ದಲಿತರು, ಹಿಂದುಳಿದವರು ಮುಂದುವರಬೇಕಾದ ಅವಶ್ಯಕತೆ ಜರೂರಿ ಬಹಳಷ್ಟು ಇದೆ ಅನ್ನೋದನ್ನ ನಾವು ಮರಿಬಾರದು. ಮತ್ತು ಯಾರು ಮುಂದಕ್ಕೆ ಬರ್ಲಿಕ್ಕೆ ನೋಡ್ತಾರೋ ಅವರನ್ನ ತುಳಿಯೋರು ಬಹಳ ಜನ ಇರ್ತಾರೆ. ಅದನ್ನ ಆ ಎಚ್ಚರವಾಗಿ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ ಬಂಧುಗಳೇ. ಇವತ್ತಿಗೂ ಕೂಡ ಹಾಸ್ಟೆಲ್ಗಳಲ್ಲಿ ಸಂಖ್ಯೆ ಬಹಳ ಕಮ್ಮಿ ಇದೆ. ಅರ್ಜಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಹಾಗಾಗಿ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣವನ್ನು ಪಡೆಯುವ ಒಂದು ಸವಲತ್ತನ್ನ ಸರ್ಕಾರ ಮಾಡಿಕೊಡ್ಬೇಕಾಗಿದೆ. ಹಾಸ್ಟೆಲ್ಗಳಲ್ಲಿ ಈಗಿರುವ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸಬೇಕು. ಈಗ ಕೇವಲ ಹಿಂದುಳಿದ ವರ್ಗದ ಪುರುಷ ಸಂಘಗಳು ಮಾತ್ರ ನಮ್ಮ ಈ ವ್ಯವಸ್ಥೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇವೆ. ಮಹಿಳಾ ಸಂಘಗಳು ಕೊಡೋದ್ರ ಮೂಲಕ ಇದಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನ ತಂದು ಕೊಡಬೇಕಾಗಿದೆ.
ಇಲ್ಲ. ನಮಗೆಲ್ಲ ಗೊತ್ತಿದೆ, ಮಹಿಳೆ ಒಬ್ಬರು ಕಲಿತು ಅಂದ್ರೆ ಈ ಕುಟುಂಬ ಸುಶಿಕ್ಷಿತ ಆಗುತ್ತೆ. ಒಬ್ಬ ಪುರುಷ ಕಲಿಯೋದ್ರ ಮೂಲಕ ಅವನೊಬ್ಬ ಸುಶಿಕ್ಷಿತನಾಗ್ತಾನೆ. ಹಾಗಾಗಿ ಇನ್ನು ಮಹಿಳಾ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕಾಗಿದೆ. ಕಾಲ ಬದಲಾಗಿದೆ. ನೋಡಿ, ನಾವು ಓದುವಾಗ 40-60 ಜನ ವಿದ್ಯಾರ್ಥಿಗಳಿದ್ರೆ ನಾವು ಕೇವಲ 4 ಮಂದಿ ಹೆಣ್ಮಕ್ಳಿಗೆ ಕ್ಲಾಸ್. ಆದರೆ ಈಗ ಪ್ರತಿಶತ ಜಾಸ್ತಿ ಆಗಿದೆ. ಬಹುಶಃ ಕ್ಲಾಸ್ ರೂಮ್ಗಳಲ್ಲಿ ಹೆಣ್ಮಕ್ಳೇ ಕಳಿಸ್ತಾರೆ, ಗಂಡು ಹುಡುಗರು ಎಲ್ಲೆಲ್ಲೋ ಅರಿತಾ ಇರ್ತಾರೆ. ಇದು ಕೂಡ ಆಗಬಾರ್ದು. ಯಾಕಂದ್ರೆ ಓದು ಅನ್ನೋದು ಯಾರೊಬ್ಬರ ಸೊತ್ತಲ್ಲ. ಅದನ್ನು ನಾವು ಕಷ್ಟಪಟ್ಟು ಪಡ್ಕೋಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನನ್ನ ಕಣ್ಣು ಹೋಗಿ ನಾನು ಓದಲಾರದಕ್ಕೆ ಆಗೋದ್ರ ಬದಲಾಗಿ ನಾವು ಸಾವನ್ನೇ ಇಷ್ಟಪಡ್ತೇನೆ ಅಂತ. ಇವತ್ತು ಮೊಬೈಲ್ಗಳು ಬಂದು ವಿದ್ಯಾರ್ಥಿಗಳೆಲ್ಲ ಡೈವರ್ಟ್ ಆಗಿಬಿಟ್ಟಿದ್ದಾರೆ. ಓದುವ ಅಭ್ಯಾಸ ಬಹಳಷ್ಟು ಕಡಿಮೆ ಆಗಿದೆ. ಪುಸ್ತಕ ಬರೆಯೋರು ಜಾಸ್ತಿ ಇದ್ದಾರೆ, ಆದರೆ ಪುಸ್ತಕ ಓದೋರು ಬಹಳ ಕಮ್ಮಿ ಇದ್ದಾರೆ. ಅದರಲ್ಲೂ ಖರೀದಿ ಮಾಡಿ ಓದೋದಂತೂ ಬಹಳ ಅಪರೂಪ. ಯಾಕಂದ್ರೆ ಓದು ಕೊಡುವ ಖುಷಿ ಬೇರೆಯೇ ಇರುತ್ತೆ ಬಂಧುಗಳೇ. ದಯವಿಟ್ಟು ಮಕ್ಕಳಿಗೆ ನೋಡಿ, ನಾವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕೇಳ್ತೇವೆ, ಒಬ್ಬ ರಿಕ್ಷಾವಾಲನ ಮನೆಯಲ್ಲೂ ಕೂಡ ಒಂದು ಸಣ್ಣ ಲೈಬ್ರರಿ ಇರುತ್ತಂತೆ. ನಮ್ಮಲ್ಲಿ ಪ್ರೊಫೆಸರ್ಗಳ ಮನೆಯಲ್ಲೇ ಅದನ್ನು ಹೋಗಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಪುಸ್ತಕ ಓದುವ ಅಭಿರುಚಿಯನ್ನ ಮಕ್ಕಳಲ್ಲಿ ಬೆಳೆಸ್ರಿ. ಅವರು IAS ಆಗ್ತಾರೆ, KAS ಆಗ್ತಾರೆ, ಎಲ್ಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇ ಟಿವಿ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳು ಕೂಡ ಟಿವಿ ನೋಡ್ತಾರೆ. ನಾವು ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ. ಹಾಗಾಗಿ ಮಕ್ಕಳಲ್ಲಿ ನಾವು ಏನೆಲ್ಲ ನಿರೀಕ್ಷೆ ಮಾಡ್ತೀವೋ ಅದನ್ನ ಮೊದಲು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಕ್ಕಳು ಕೂಡ ಉತ್ತಮ ದಾರಿಯಲ್ಲಿ ಸಾಕ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀಲಿ ಅಂತ ಆಶಿಸ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವಿಸಿ ನನ್ನ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇದುವರೆಗೂ ಶಾಂತಚಿತ್ತದಿಂದ ವೇದಿಕೆಯ ಮೇಲೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಜೆಸ್ಕಾಂ ಪ್ರಧಾನ ವ್ಯವಸ್ಥಾಪಕ ಆಶಪ್ಪ ಪೂಜಾರಿ, ದಿವಂಗತ ಡಿ ದೇವರಾಜ್ ಅರಸು ನಿಗಮ ಮಂಡಳಿಯ ವ್ಯವಸ್ಥಾಪಕ ಜಗದೇವಪ್ಪ ಮುಗವಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಮಾಂತೇಶ್ ಎಸ್ ಕವಲ್ಗಿ, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಆನಂದ್ ವಾರಿಕ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ, ಅರೆ ಅಲೆಮಾರಿ, ವಿಮುಕ್ತ ಬುಡಕಟ್ಟು ಸಮುದಾಯಗಳ ಮಹಾ ಒಕ್ಕೂಟದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಕುಮಾರ್ ಯಾದವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವತ್ತು ಕಲಬುರಗಿ ನಗರದಲ್ಲಿ ದಿವಂಗತ ಡಿ ದೇವರಾಜ್ ಅರಸೂರವರ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ, ಅರೆ ಅಲೆಮಾರಿ ಮಹಾ ಒಕ್ಕೂಟದ ವತಿಯಿಂದ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತೇನು ಬೆಳಗ್ಗೆ 8 ಗಂಟೆಯಿಂದ ಸುಮಾರು 11 ಗಂಟೆ ಅವರೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕದಿಂದ ಪಂಡಿತ್ ರಂಗಮಂದಿರವರೆಗೆ ಸುಮಾರು 11 ಕಲಾ ತಂಡಗಳೊಂದಿಗೆ, ಸಾಂಸ್ಕೃತಿಕ ಕಲಾ ಮೇಳಗಳೊಂದಿಗೆ ಇವತ್ತಿನ ದಿವಸ ಭಾರಿ ಭವ್ಯ ಮೆರವಣಿಗೆಯನ್ನು ಮಾಡಲಾಗಿದೆ. ಇವತ್ತಿನ ದಿವಸ ನಾವು ನೋಡ್ತೀವಿ, ಇವತ್ತು ಈ ರಾಜ್ಯದಲ್ಲಿ ಬಡವರಿದ್ದಾರೆ, ಶೋಷಿತರಿದ್ದಾರೆ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಇವರೆಲ್ಲರೂ ಸಹಿತ ದಲಿತ ಸಮುದಾಯದವರು, ಈ ಎಲ್ಲ ವರ್ಗದವರಿಗೆ ಮೇಲೆತ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದ್ರೆ ಅಂದು ದೇವರಾಜ್ ಅರಸೂರವರು, ಇಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಈ ಕಾರಣಕ್ಕಾಗಿ ಅವತ್ತು ಆ ದೇವರಾಜ್ ಅರಸೂರವರು ಉಳುವವನ ಏನಾವತ್ತು ಬಡ ಜನರು ಭೂಮಿಯಲ್ಲಿ ಬಿತ್ತಾ ಇದ್ರು, ಬೆಳೀತಾ ಇದ್ರು, ಅದರ ಮಾಲೀಕನೇ ಉಳುವವನೇ ಭೂಮಿಯ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಬಡವರಿಗೆ ಮೇಲೆತ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ರ ಅದು ದಿವಂಗತ ದೇವರಾಜ್ ಅರಸು ಅಂತ ಹೇಳಕ್ ಬಯಸ್ತೇನೆ. ಅವತ್ತೆಲ್ಲ ನಮ್ಮ ವಿದ್ಯಾರ್ಥಿ ನಿಲಯದ ಮಕ್ಕಳಿಗೆ ವಸತಿ ನಿಲಯಗಳ ಸ್ಥಾಪನೆ ಮಾಡೋ ಮುಖಾಂತರ, ಶಾಲೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಈ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ದೇವರಾಜ್ ಅರಸು ಅಂತ ಹೇಳಕ್ ಬರ್ತೀನಿ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಕ್ ಬಯಸ್ತೀನಿ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥದ್ದಾಗಿರೋದು, ಸಲಂ ಜನಾಂಗದವರಿಗೆ
ಅವರಿಗೆ ವಸತಿ ಕೊಡ್ತಕ್ಕಂಥ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ದೇವರಾಜ ಅರಸೂರು ಅವರು ಅಂದು ಇವತ್ತು ಈ ರಾಜ್ಯದ ಎಲ್ಲ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಹಿತ ಇವತ್ತು ಅಂದು ದೇವರಾಜ ಅರಸೂರು ಅವರು ಇಂದು ಸಿದ್ದರಾಮಯ್ಯನವರು ಈ ಎಲ್ಲ ಜಾತಿ ಜನಾಂಗದವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಹಿಂದುಳಿದವರಿಗೆ, ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಕೆಲಸ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಕಾರಣಕ್ಕಾಗಿ ಇಡೀ ಕಲಬುರಗಿ ನಗರದ ಎಲ್ಲ ಅರಸು ಅಭಿಮಾನಿಗಳಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ಮೇಲ್ವರ್ಗದವರಿಗೆ, ಎಲ್ಲರಿಗೂ ಸಹಿತ ಅಲ್ಪಸಂಖ್ಯಾತರಿಗೆ, ಅಲೆಮಾರಿಗಳಿಗೆ ಎಲ್ಲರೂ ಸಹಿತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತನೇ ದಿವಸ 109ನೇ ಜಯಂತ್ಯೋತ್ಸವದ ದೇವರಾಜ ಅರಸವರ ಭಾಳ ವಿಜೃಂಭಣೆ ಜಾತ್ರೋತ್ಸವದ ದೇವರಾಜ ಅರಸವರ ಜಾತ್ರೆ ಅಂದ್ರೂ ಕಮ್ಮಿ ಆಗಲ್ಲ. ಅಷ್ಟು ಜನಜಾತ್ರೆ ಇವತ್ತು ಜನ ಸೇರಿತು. ಮತ್ತು ಸುಮಾರು 11 ಕಲಾ ತಂಡಗಳು ತಮ್ಮದೇ ಆದ ಕಲಾವನ್ನು ತಿಮ್ಮಪುರಿನಿಂದ ಎಸ್.ಎಂ. ರಂಗಪಂಡಿತವರೆಗೂ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ಬಂದಿದ್ದಾರೆ. ಮತ್ತು ಸಹ ಕುಟುಂಬ ಮತ್ತು ಸಹ ಪರಿವಾರದಿಂದ ಮತ್ತು ವಸಂತ ನಿಲಯದಿಂದ ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲರೂ ಸಹಕಾರ ಮಾಡಿದ ಪ್ರಭು ದೊರೆ ಅವರಿಗೂ ಧನ್ಯವಾದನ ಹೇಳುತ್ತೀನಿ. ಎಷ್ಟೇ ಜನನೂ ಇಷ್ಟು ಜನಕ್ಕೆ ಜಾಗ ಇಲ್ಲದಾದ್ರೂ ಅವರಿಗೆ ಅನುಕೂಲ ಮಾಡಿದಷ್ಟು ನಿಂದಿರ್ಸ್ಲಿಕ್ಕಷ್ಟ ವ್ಯವಸ್ಥೆ ಮಾಡಿದ್ದಾರೆ. ಸಿಬ್ಬಂದಿ ವರ್ಗದವರಲ್ಲಿ, ಮಾಧ್ಯಮ ಮಿತ್ರದವರಿಗಾಗಲಿ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ಪ್ರಭು ದೊರೆ ಸರ್ ಕಡೆಯಿಂದ ತುಂಬ ಹೃದಯಗಳನ್ನು ಹೇಳುತ್ತೀನಿ. ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಭಾಳ ದೇವರಾಜ ಅರಸರ ನೆನಪಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯರಿಗೂ ಮೆಸೇಜ್ ಸಂದೇಶ ಮುಟ್ಟಿಸಿದಂಥ ಪ್ರಭು ದೊರೆ ಸರ್ ಅವರಿಗೂ ಧನ್ಯವಾದ ಹೇಳುತ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ನಾನು ಕುಮಾರ್ ಯಾದವ್, ಜಿಲ್ಲಾ ಅಲೆಮಾರಿ ಮತ್ತು ಅಲೆಮಾರಿ ಅಧ್ಯಕ್ಷ. अस्सलाम वालेकुम रहमतुल्लाहि वबरकातुहू। ये देवराज अरूस सब समाज, कटबू समाज, हेड़वा समाज, गोल समाज, दरवेश समाज और दुर्गा मुर्गा समाज, हमारे मानसेश कौलगी, ये पूरे नेतर में बहुत अच्छा हुआ प्रोग्राम। देवराज अरूस का पूरा धन्यवाद करते हुए बोलते हुए बात को ख़त्म करें। ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಡಿ ದೇವರಾಜ ಅರಸರವರ ಜನ್ಮ ದಿನಾಚರಣೆಯನ್ನು ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇಂದು ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಂಡಿತ್ ಎಸ್.ಎಂ. ಪಂಡಿತ್ ರಂಗಮಂದಿರದವರೆಗೆ ದೇವರಾಜ ಅರಸರವರ ಭಾವಚಿತ್ರವನ್ನು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ತದನಂತರ ಒಂದು 11 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಆ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್ ಮಾನ್ಯ ಶಾಸಕರು, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಎಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ಸಮುದಾಯದ ಮುಖಂಡರು ರವರ ನೇತೃತ್ವದಲ್ಲಿ ಈ ಒಂದು ಡಿ ದೇವರಾಜ ಅರಸು ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಅಧ್ಯಯನ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ SSLCಯಲ್ಲಿ ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು ಮತ್ತು ಪದವಿಯಲ್ಲಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳ ಪಡೆದ ವಿದ್ಯಾರ್ಥಿಗಳಿಗೆ ಆ ಒಂದು ಗೌರವ ಸಮರ್ಪಣೆ ಸನ್ಮಾನನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ, ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾದಂಥವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೌರವಿಸಿ ಸನ್ಮಾನಿಸಲಾಗಿದೆ. ಅಷ್ಟೇ ಅಲ್ಲದೆ ವಿವಿಧ ಕಲಾ ತಂಡಗಳು, ಸುಮಾರು ಒಂದು 10ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿದರು. ಬೇರೆ ಬೇರೆ ಸಮುದಾಯದ ಕಲಾ ತಂಡಗಳು, ಆ ಎಲ್ಲ ಸಮುದಾಯದ ಕಲಾ ತಂಡದವರಿಗೂ ಕೂಡ ವೇದಿಕೆಯಲ್ಲಿ ಗೌರವಿಸಲಾಯಿತು. ಆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದಂಥ ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವೃಂದದವರಿಗೆ, ಮಾಧ್ಯಮ ಮಿತ್ರರವರಿಗೆ, ಪೊಲೀಸ್ ವರ್ಗದವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಡಿ ದೇವರಾಜ ಅರಸರವರ 109ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು, ಮಾಜಿ ಸಚಿವರಾದ ಶ್ರೀಯುತ S.K. ಕಾಂತ ಸರ್ ಅವರಿಗೆ 109ನೇ ಜಯಂತ್ಯೋತ್ಸವ ಜನ್ಮದಿನಾಚರಣೆ ಅಂತ ಡಿ ದೇವರಾಜ ಅರಸರವರ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅವರಿಗೆ ಸಮಸ್ತ ನಾಡಿನ ಜನತೆ ಹಾಗೂ ಕಲಬುರಗಿ ಜಿಲ್ಲೆಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ವಿಶೇಷವಾಗಿತ್ತು. ಯಾಕಂದರೆ ಈ ವರ್ಷ
ನಮ್ಮ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಪ್ರಭು ದೊರೆ ಸರ್ ಅವರು ಬಹಳ ಒಂದು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಅವರಿಗೂ ಕೂಡ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳ ವತಿಯಿಂದ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಯಾಕೆಂದರೆ ಈ ಎಲ್ಲ ಸಿಬ್ಬಂದಿ ವರ್ಗದವರು ಹಗಲುಗಳನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. ಎಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಾನು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನಂತಂದರೆ, ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಎಲ್ಲ ಹಿಂದುಳಿದ ವರ್ಗ ಇಲಾಖೆಯ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೀಡಬೇಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ. ಅದೇ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ದೇವರಾಜ ಅರಸು ಭವನ ನಿರ್ಮಾಣ ಮಾಡಬೇಕು. ಆ ದೇವರಾಜ ಅರಸು ಭವನದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಭೆ ಸಮಾರಂಭಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂಥೇಳಿ ನಾನು ಒಂದು ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ದೇವರಾಜ ಅರಸು ಅಭಿವೃದ್ಧಿ ನಿಗಮಗಳಿಗೆ ತಾವು ನೀಡ್ತಕ್ಕಂಥ ಅನುದಾನ 5 ಕೋಟಿ ಸಾಲುತ್ತಿಲ್ಲ. ಯಾಕಂದರೆ ಎಲ್ಲ ಹಿಂದುಳಿದ ವರ್ಗಗಳಲ್ಲಿ ಭಾಳಷ್ಟು ಲಕ್ಷಾಂತರ ಜನಗಳಿದ್ದಾರೆ. ಅದಕ್ಕೆ 5 ಕೋಟಿಯಿಂದ 50 ಕೋಟಿ ಇಲ್ಲ 100 ಕೋಟಿ ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ಬಾಕಿ ಉಳಿದ ನಿಗಮ ಅಧ್ಯಕ್ಷಗಳು ನಿರ್ದೇಶಕರುಗಳಿಗೆ ತಾವು ಆದಷ್ಟು ಬೇಗ ನೇಮಕ ಮಾಡಬೇಕು. ಅದೇ ರೀತಿಯಾಗಿ ಈಗ ಪ್ರತಿ ವರ್ಷ ತಾವು ನೀಡ್ತಕ್ಕಂಥ ದೇವರಾಜ ಅರಸು ಇದು ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು. ಯಾಕಂದರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವು ನೀಡ್ತಕ್ಕಂಥ ಅನುದಾನ ಸಾಲಲ್ಲ. ಯಾಕಂದರೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಇದು ಏನದ ಒಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹರಿಕಾರ ದೇವರಾಜ ಅರಸರವರು. ನಾವು ಅವ್ರಿಗೆ ಎಷ್ಟು ನಾವು ಮನ್ನಣೆ ಮಾಡಬೇಕು, ಅವ್ರ ಕಾರ್ಯಕ್ರಮಕ್ಕೆ ನಾವು ಭಾಳ ಒಂದು ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡಬೇಕಾದ್ರೆ ತಾವು ಕೊಡ್ತಕ್ಕಂಥ ಅನುದಾನ ಇನ್ನೂ ಹೆಚ್ಚಿಸಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ತಾ, ನನ್ನ ಹೆಸರು ಆನಂದ್ ವಾರಿಕ್ ಅಂತ, ಜಿಲ್ಲಾ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷ, ರಾಷ್ಟ್ರೀಯ ಉಪಾಧ್ಯಕ್ಷ ದಿವಂಗತ ಭಾರತ ರತ್ನ ಕರ್ಪೂರಿ ಠಾಕೂರ್ OBC ಸಂಘಟನೆ ನವದೆಹಲಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.